ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಕೇವಲ ಒಂದು 5 ನಿಮಿಷದಲ್ಲಿ ಒಂದು ಎಷ್ಟು ವಾಯ್ಸ್ ಬರುತ್ತೋ ನಿಮ್ಮ ಖುಷಿಗಾಗಿ. ಈಗ ಮೊನ್ನೆ ಹೀಗೆ ಹೋಗಿರ್ಬೇಕಾದ್ರೆ ಒಂದ್ ಕಡೆ ಕೇಳಿದ್ರು, ನಾವೆಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ನೋಡಿ, ಒಳ್ಳೊಳ್ಳೆ ಡ್ಯಾನ್ಸ್ ಕುಣಿತ ಎಲ್ಲ ತುಂಬಾ ಚೆನ್ನಾಗಿದೆ, ಯಕ್ಷಗಾನ ಎಲ್ಲ. ಮೊನ್ನೆ ಹೀಗೆ ಒಂದ್ ಕಡೆ ಹೋದ್ವಿ, ಆ ಡ್ಯಾನ್ಸ್ ಬೇಕು ಅಂದ್ರು. ಯಾವ ಡ್ಯಾನ್ಸ್ ಅಂದ್ರೆ ಅದಕ್ಕೆ ಡ್ಯಾನ್ಸ್ ಅಂತೆ. ಅದರ ಅರ್ಥ ಏನಾದ್ರೂ ಗೊತ್ತಾ ನಿಮ್ಗೆ? ಇಲ್ಲ, ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ ಪಾಪಿಯ ಈ ಪಾಪಿ ಬೊಯ್ದ್ ಬೊಯ್ದ, ಈ ಪಾಪಿಯ ಆ ಪಾಪಿ ಹೊಡ್ದ್ ಹೊಡ್ದ, ಅಯ್ಯೋ ಪಾಪಿಯೇ ಅಯ್ಯೋ ಪಾಪಿ ಮುಂಡೆ ಮಗನೇ. ಏನರ್ಥವೋ ನಮ್ಗೆ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ಯಾವ ಸಾಂಗ್ ಬರುತ್ತೆ ಏನು ಒಂದು ಗೊತ್ತಾಗೋದಿಲ್ಲ. ಮೊನ್ನೆ ಒಂದು ಸಾಂಗ್ ಬಂದಿತ್ತು, ಎಲ್ಲ ಕಡೆ ಬರೀ ರೀಲ್ಸ್ ರೀಲ್ಸ್, ಈಗೆಲ್ಲ ಸಾಂಗ್ ಬರೀ ರೀಲ್ಸ್. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಮತ್ಯಾರು? ನಿಮಗ್ ಗೊತ್ತಾ? ನಿಮಗ್ ಗೊತ್ತಾ? ನಿಮಗ್ ಗೊತ್ತಾ? ಇದಕ್ಕೊಂದು ಹಾಸ್ಯ ಲೇಪನ ಕೊಟ್ಟಿದ್ದೆ ನಾನು. ಸುಮ್ಮನೆ ಯಾರಿಗೆ ಗೊತ್ತು ಅಂತ ಮೈಕ್ ಹಿಡ್ಕೊಂಡು ಹೋಗ್ಬಿಟ್ಟು, ಸರ್ ಯಾರು ಯಾರು ಪಬ್ಲಿಕ್ಸ್ನೆಲ್ಲ ಕೇಳ್ತಾರೆ, ಒಬ್ಬೊಬ್ರು ಒಂದೊಂಥರ ಹೇಳ್ತಾ ಇರ್ತಾರೆ. ಈಗ ನಾವು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರ ಹತ್ರ ಹೋಗಿ, ಸರ್ ಇಡೀ ರಾಜ್ಯವೇ ಸರ್ಚ್ ಮಾಡ್ತಾ ಇದೆ, ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಿಲ್ಲ, ನೀವು ಹೇಳಿ. ಕುಮಾರಸ್ವಾಮಿ ಅವರು ಹೆಂಗ್ ಮಾತನಾಡ್ತಾರೆ ನೋಡಿ. ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಗಂಡಸರು ಕರಿಮಣಿಗಳ ಸವಾಸನೆ ಮಾಡಬಾರ್ದು. ಈ ಕರಿಮಣಿಗಳ ಸವಾಸದಿಂದ ಕೆಲವರು ಜೈಲಿಗೆ ಹೋಗಿದ್ದುಂಟು. ಅದರಿಂದ ದಯವಿಟ್ಟು ಈ ಕರಿಮಣಿ ಮಾಲೀಕ ಯಾರು ನನಗೆ ಗೊತ್ತಿಲ್ಲ. ಕಾರಣ ಇಷ್ಟೇ, ಇವತ್ತು ಸರ್ಕಾರ ನಮ್ದಲ್ಲ, ಸಿದ್ದರಾಮಯ್ಯನವರು ಸರ್ಕಾರ. ಪಾಪ ಅಂಕಿಅಂಶಗಳನ್ನೆಲ್ಲ ಚೆನ್ನಾಗಿ ಹೇಳ್ತಾರೆ ಅವರು. ನೀವು ಅವ್ರನ್ನೇ ಕೇಳಿ ಬ್ರದರ್. ನರೇಂದ್ರ ಮೋದಿ ಅವರು ಇವತ್ತು ಮೆಟ್ರೋ ಇನಾಗ್ರೇಷನ್ಗೆ ಬಂದಿದ್ರು, ಒಂದೇ ಭಾರತ್ ಇನಾಗ್ರೇಷನ್ಗೆ ಬಂದಿದ್ರು. ಅವ್ರು ಭೇಟಿ ಆಗಬೇಕಿದೆ, ಬರ್ತೀನಿ. ನಮಸ್ಕಾರಗಳು ಎಲ್ಲರೂ, ನಮಸ್ಕಾರ, ಧನ್ಯವಾದಗಳು. ಸೀದಾ ಮೈಕ್ ತಗೊಂಡೋಗಿ ನಮ್ಮ ಸಿದ್ದರಾಮಯ್ಯವ್ರ ಹತ್ರ, ಸರ್ ಕರಿಮಣಿ ಮಾಲೀಕ ಯಾರು? ಏಯ್ ಒಡಿರಿ ಕಪಾಲ್ಕ ಅವನಿಗೆ, ಕಳಿಸಾಚೆಗೆ ಅವನ್ನ. ಅಲ್ಲ, ಇದೆಲ್ಲ ಒಂದು ಕ್ವಶನ್ ಏನ್ರಿ? ಕರಿಮಣಿ ಮಾಲೀಕ ಪೇಟ ಹಾಕ್ತೀರಾ, ಪಂಚೆ ಹಾಕ್ತೀರಾ, ಮಾಂಸ ತಿಂತೀರಾ? ದೀಸ್ ಆರ್ ಆಲ್ ಚೀಪ್ ಕ್ವಶನ್ಸ್. ನಿನಗೆ ಮದುವೆ ಆಗಿಲ್ವೇನಪ್ಪ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ನಿಂದೇನಪ್ಪ ಸಮಸ್ಯೆ ಬಸವರಾಜು? ಧರ್ಮಸ್ಥಳಕ್ಕೆ ಹೋದಾನೆ ಅಂತ ಬಂದೇ ಇಲ್ಲ. 6 ಜೊತೆ ಬಟ್ಟೆ ಹಾಕೊಂಡು ನೀವು ಫ್ರೀ ಬಸ್ ಬಿಟ್ಬಿಟ್ಟು ಹೆಂಗಸರು ಮನೇಲೇ ಇರ್ತಾ ಇಲ್ಲ. ನಾವು ಮನೇಲಿ ಊಟ ಮಾಡಬೇಕು, ನಮ್ಮ ಹೆಂಡರು ಮನೇಲಿಲ್ಲ. ಏನು ಮಾಡೋದು ಸಿದ್ದರಾಮಯ್ಯನವ್ರೆ? ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಯ್ಯ? ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡಲಿ. ಪಾಪ ಹೆಂಗಸರು ಎಲ್ಲಿಗರಿಗೆ ಹೋಗ್ತಾರೆ? ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಇಲ್ಲ ತವ್ರ ಮನೆಗೆ 2 ಸರಿ ಒಯ್ತಾರೆ. ಇದೇ ಈ ಸ್ಕೀಮ್ನೇನಾದ್ರೂ ಗಂಡಸರಿಗೆ ಕೊಟ್ಟಿದ್ರೆ, ಫ್ರೀ ಬಸ್ ಯೋಜನೆನ, ದಿನ ಬರೀ ಗೋವಾಕ್ಕೆ ಹೋಗೋರು ಅವರು. ಅದಕ್ಕೆ ಓನ್ಲಿ ಫಾರ್ ಲೇಡೀಸ್. ಕರಿಮಣಿ ಮಾಲೀಕ ನನ್ಗೆ ಗೊತ್ತಿಲ್ಲ, ಅಲ್ಲಿ ಯಡಿಯೂರಪ್ಪ ಅವರ ಕೇಳು ಹೋಗಪ್ಪ. ಯಡಿಯೂರಪ್ಪನವ್ರ ಹತ್ರ ಹೋದ್ರು ಮಾಜಿ ಮುಖ್ಯಮಂತ್ರಿಗಳು, ಸರ್ ಕರಿಮಣಿ ಮಾಲೀಕ ಯಾರು? ಬಂಧುಗಳು, ನಮ್ಮ ಅಪ್ಪನಾಣೆ ಗೊತ್ತಿಲ್ಲ ಸ್ವಾಮಿ, ವಯಸ್ಸಾಗಿದೆ, ನಾನು ರಿಟೈರ್ಡ್ ಲೈಫ್ನಲ್ಲಿದ್ದೇನೆ. ನನ್ನ ಮುಂದೆ ಬಂದು ಕರಿಮಣಿ ಬಿಳಿಮಣಿ ಅಂತ ಕೇಳ್ತೀನಿ, ನಾಚಿಕೆ ಆಗೋದಿಲ್ವೇನೋ? ಯಾರೇ ನಿಮ್ಮನ್ನು ಕಳಿಸೋದು? ನನಗೆ ಯಾರು ಗೊತ್ತಿಲ್ಲ ಸ್ವಾಮಿ. ಅದೇ ಔದಾವಲಿಯ. ಯಾರು ಔದಾವಲಿಯ? ನಾನು ಔದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ, ರಾಜಾವಲಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತೂ ಇಂತೂ ಕರಿಮಣಿ ಮಾಲೀಕ ಸಿಕ್ಬಿಟ್ಟ. ಒನ್ ಮೋರ್ ಅನ್ಬೇಕು ನೀವು, ಚಟಾಪಟ ಚಟಾಪಟ. ಕರಿಮಣಿ ಮಾಲೀಕ ಯಾರು ಹೇಳಮ್ಮ? ಕರಿಮಣಿ ಮಾಲೀಕ ರಾವುಲ್ಲ ಅಂತ ರೀಲ್ಸ್ ಮಾಡ್ಬಿಟ್ಟು, ಇನ್ನು ರಾವುಲ್ಲ ಸಿಕ್ಬಿಟ್ಟ ಕರಿಮಣಿ ಮಾಲೀಕ. ಅದೇ ಒಂದು ದೊಡ್ಡ ನ್ಯೂಸ್, ಇಡೀ ರಾಜ್ಯವೇ ಖುಷಿ ಪಡುವ ವಿಚಾರ. ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ ನೋಡಿ ರಾವುಲ್ಲ ಅಂತ. ಈ ಒಂದು ವಿಷಯನ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವ್ರ ಹತ್ರ ಹೋಗಿ ಮೈಕ್ ಹಿಡಿದು, ಸರ್ ಕರಿಮಣಿ ಮಾಲೀಕ ಹುಡುಕ್ತಾ ಇದ್ವಿ, ಇವತ್ತು ಸಿಕ್ಕಿದ್ದಾನೆ, ಏನ್ ಹೇಳ್ತೀರಾ? ಕಂಜಾಜಲೇಶ ಅಪ್ಪಪ್ಪ, ಲಾಟ್ರಿ ಏನ್ ಸಾರಿದು ಕಾರ್ಯಕ್ರಮ ಫಸ್ಟ್ ಕ್ಲಾಸ್ ಮಾಡಿದ್ದೀರಾ. ಕರಿಮಣಿ ಮಾಲೀಕನು ಸಿಕ್ಕಿದ್ದಾನೆ ಅಂದರೆ ಆಗಿದ್ದರೆ ನಮ್ಮದೇ ಸರ್ಕಾರ ಕಂಡುಹಿಡಿದಿದ್ದೀರಿ. ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ದೇಶ ಕಟ್ಟಿರೋದು. ಚಪ್ಪಾಳೆ ತಟ್ಟಬೇಕು ನೀವು, ಚಟ್ಪಟ ಚಟ್ಪಟ ಚಟ್ಪಟ. ನಾನು ಹೇಳಿದೆ ಮೊನ್ನೆ, ಸಾರೇ ಜಹಾನ್ ಸಟ್ಟ ಹಿಂದೂ ಸೀತಾಮಾರ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಇದ್ರು, ಫೋನ್ ನೋಡ್ತಾ ಇದ್ದಲ್ಲ, ದೇವರೊಳ್ಳೆ ಮಾಡ್ತದ ನಿಂಗೆ ಮಿಸ್ಟರ್.
ನಿನ್ನ ಜನ್ಮಕ್ಕೆ ಹೋಗು. ಅಲ್ಲಿ ಯಾರು ಇಲ್ಲ, ಸುಮ್ಮನೆ ಕಾಮಿಡಿಗಳಿದ್ದು. ಕಂಜಾಜೇಶ್ ಬದಾರ್ ಅಪ್ಪಪ್ಪ ಲಾಟ್ರಿ. ಥ್ಯಾಂಕ್ ಯು. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಚಿಕ್ಕ ಸಂಭಾಷಣೆ. ಮೊದಲಿಗೆ ದೇವೇಗೌಡರು ಮಾತನಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ರಿ, ಈ ದೇವೇಗೌಡ ಹುಟ್ಟು ಹೋರಾಟಗಾರ. ರಾಜ್ಯದ ವಿಷಯ ಬಂದರೆ ನಿದ್ದೆ ಮಾಡಲ್ಲ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರು ಇದು ನಾನ್ ಸೆನ್ಸ್ ಗೆಟ್ ಲಾಸ್ಟ್ ಇಡಿಯಟ್? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ರಿ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ, ಗಂಜಿ ಊಟ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भाई और बहनों, हम सब भारतीय हैं. भाई और बहनों, भारत देश में भाषा रे, धर्म रे, भारत एक. एक भारत श्रेष्ठ भारत, एक भारत स्वच्छ भारत, सबका साथ, सबका विकास. देवेगौड़ा जी, ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ, ಕನ್ನಡದಲ್ಲಿ ಮಾತಾಡಿ. ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು. ಬಾಯರ್ ಬಹನೋ, ದಯವಿಟ್ಟು ಕೇಳಿಸ್ಕೊಳ್ಳಿ ಮೋದಿಯವರೇ. ನೀವು ಈ ಥರ ಬಂದಾಗ ಈ ಥರ ಕೈ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ. ಯಾಕಂದರೆ 2.5 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಆದಾಗ MLA ಎಲೆಕ್ಷನ್ನು, ನೀವು ಈ ಥರ ಬಂದು ಜನಗಳ ಮುಂದೆ ರೋಡ್ ಶೋಗಳಲ್ಲಿ ಕೈನ ಈ ಥರ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಥರ ಕೈನ ಅಳ್ಳಾಡಿಸ್ದೆ ಈ ಕೈನಲ್ಲಿ ಒಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು, ಏನೂ ಮಾಡೋಕ್ಕಾಗೋದಿಲ್ಲ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು, 93 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.